ವಿಡಿಯೋದಲ್ಲಿ ಕರ್ನಾಟಕದ ಇತಿಹಾಸದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೊ ಮೊಟ್ಟ ಮೊದಲನೇದಾಗಿ ನೋಡಿದ್ರೆ ಆಂಟಿಕ್ವಿಟಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ತಿಳಿಸ್ಕೊಡುವಂಥದ್ದು. ನೋಡಿ, ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ ಈ ಕನ್ನಡ ಭಾಷೆಯಾಗಿರುತ್ತೆ. ನೆಕ್ಸ್ಟು ಮೋರ್ ದೆನ್ 2000 ಇಯರ್ ಹಿಸ್ಟ್ರಿ ಇರುವಂಥದ್ದು ನಮ್ಮ ಕನ್ನಡ ಭಾಷೆಗೆ 2000 ಇಯರ್ ಹಿಸ್ಟ್ರಿಯನ್ನು ಹೊಂದಿದೆ. ದ ಲ್ಯಾಂಗ್ವೇಜ್ ಬಿಲಾಂಗ್ಸ್ ಟು ದ ದ್ರಾವಿಡಿಯನ್ ಲ್ಯಾಂಗ್ವೇಜ್. ಇದು ಒನ್ ಟೈಪ್ ಆಫ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಆಗಿದೆ. ಹಾಗಾದರೆ ತುಂಬ ಫೇಮಸ್ ಆಗಿ ಅಂದರೆ ನಮ್ಮ ಕಡೆ ಬರುವಂತಹ ದ್ರಾವಿಡಿಯನ್ ಲ್ಯಾಂಗ್ವೇಜ್ಗಳು ಎಕ್ಸಾಂಪಲ್ ನೋಡೋದಾದರೆ ನೋಡಿ, ತಮಿಳ್ ಬರುತ್ತೆ, ಆಮೇಲೆ ತೆಲುಗು ಬರುತ್ತೆ, ಹಾಗೆ ಮಲಯಾಳಂ ಬರುತ್ತೆ, ಹಾಗೆ ನಮ್ಮ ಕನ್ನಡ ಕೂಡ ಬರುವಂಥದ್ದು. ಇದಲ್ಲದೆ ನಮ್ಮ ಕನ್ನಡ ಭಾಷೆನ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಆಗಿ ನಾವು ನೋಡ್ತೀವಿ. ಹಾಗಾದರೆ ನಮ್ಮ ಕನ್ನಡ ಭಾಷೆಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಘೋಷಣೆ ಮಾಡಿದ್ದು 2008ರಲ್ಲಿ ಘೋಷಣೆಯನ್ನು ಮಾಡುವಂಥದ್ದು. ಹಾಗೆ ಎಷ್ಟನೇ ಪ್ಲೇಸ್ ಅಂತ ಅಂದರೆ 4th ಪ್ಲೇಸಲ್ಲಿ ಕನ್ನಡ ಭಾಷೆಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಘೋಷಣೆಯನ್ನು ಮಾಡಿರುವಂಥದ್ದು ನಾವು ನೋಡ್ಬೋದು. ನಾವು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕನ್ನಡದ ಪದವನ್ನು ಎಲ್ಲಿ ನೋಡ್ಬೋದು ಅಂದರೆ ಕನ್ನಡವನ್ನು ಮೊಟ್ಟ ಮೊದಲನೇ ಬಾರಿಗೆ ಪಾಣಿನಿಯ ಗ್ರಾಮರ್ ಬುಕ್ಕಲ್ಲಿ ನಾವು ನಮ್ಮ ಕನ್ನಡ ಪದವನ್ನು ನಾವು ಮೊಟ್ಟ ಮೊದಲನೇದಾಗಿ ನೋಡ್ಬೋದಾಗಿದೆ. ಸೊ ಏನಂತ ಅಂದರೆ ಆ ವರ್ಡ್ ಏನಂತ ಇದೆ ಅಂತ ಅಂದರೆ ಕರ್ನಾಟಕ ಅಂತ ಇರೋದು ನಾವು ಅಲ್ಲಿ ಕಾಣ್ಬೋದು. ಅಂದರೆ ಪೀಪಲ್ ಆಫ್ ದಿ ಗೋತ್ರ ಅಂತ ಇದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ. ಇಟ್ ಈಸ್ ದ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ಪ್ರಿವೆಂಟ್ಲಿ ಅಂದರೆ 3rd BC ಇಂದನೂ ಕೂಡ ಇದನ್ನು ಯೂಸ್ ಮಾಡ್ತಾ ಬರ್ತಿರೋದು ನಾವು ನೋಡ್ಬೋದು. ನೆಕ್ಸ್ಟು ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ಈ ಒಂದು ಲ್ಯಾಂಗ್ವೇಜ್ ಬಳಕೆಯಾಗಿರೋದು ನಾವು ನೋಡ್ಬೋದು. 2000 ಇಸವಿಯ ಹಿಂದೆ 2000 ವರ್ಷಗಳ ಹಿಂದೆ ಇದನ್ನು ಬಳಕೆ ಮಾಡಿರೋದು ನಾವು ಕಾಣ್ಬೋದು. ಇದು ಮಹಾಭಾರತದಲ್ಲಿ ಬರುವಂಥದ್ದು. ಮಹಾಭಾರತದಲ್ಲಿ ನಾವು ಇದನ್ನು ನೋಡ್ಬೋದು. ಸೊ ಇಲ್ಲಿ ನೋಡೋದಾದರೆ ಏನಂತ ಮೆನ್ಷನ್ ಆಗಿದೆ ಅಂತಂದರೆ ಕರ್ನಾಟಕ ಅಂತಲೇ ಮೆನ್ಷನ್ ಆಗಿರುವಂಥದ್ದು. ಕರ್ನಾಟಕ ಅಂತಲೇ ಮೆನ್ಷನ್ ಆಗಿರೋದು ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇನ್ನು ಮಹಾರಥದಲ್ಲಿ ಕುಂತಲ ಅಂದರೆ ಕುಂಭಕೋಣ ಆವೃತ್ತಿಯಲ್ಲಿ ಕುಂತಲ ಅನ್ನುವಂಥ ಶಬ್ದನ ನಾವು ನೋಡ್ಬೋದು. ಕುಂತಲ, ಆಮೇಲೆ ಉನ್ನತ್ಯಕ ಅಂತ ಅಂದರೆ ಇವೆರಡು ಸೇರಿ ನಾವು ಕರ್ನಾಟಕ ಅಂತ ನೋಡ್ಬೋದು. ಸರಿನಾ? ನೆಕ್ಸ್ಟ್ ನೋಡಿದ್ರೆ ಭಾಗವತ ಮತ್ಸ್ಯ ಪುರಾಣದಲ್ಲಿ ಕೂಡ ನಾವು ನೋಡ್ಬೋದು. ಹಾಗೆ ತುಂಬ ಇಂಪಾರ್ಟೆಂಟ್ ಆಗಿ ನೋಡೋದಾದರೆ ಅಶೋಕನ ಇನ್ಸ್ಕ್ರಿಪ್ಷನ್ನಲ್ಲಿ ಇಸಿಲಾ ಅನ್ನುವಂಥ ಪದ ಬಳಕೆ ಆಗಿರೋದನ್ನು ನಾವು ನೋಡ್ಬೋದು. ಇದು ಎಷ್ಟರಲ್ಲಿ ಅಂತ ಅಂದರೆ 230 BCಯಲ್ಲಿ ನಾವು ಇದನ್ನು ನೋಡ್ಬೋದಾಗಿದೆ. ಇಸಿಲಾ ಅನ್ನುವಂಥ ಪದದ ಅರ್ಥ ಏನು ಅಂತ ಅಂದರೆ ಫೋರ್ಟಿಫೈ ಸಿಟಿ. ಒಂದು ನಿಮಿಷ. ಫೋರ್ಟಿಫೈ ಸಿಟಿ ಅಂತ ಅಂದರೆ ಕೋಟೆಗಳಿಂದ ಕೂಡಿದ ನಾಡು ಅಂತ. ಕೋಟೆಗಳಿಂದ ಕೂಡಿದ ನಾಡು ಅಂತ ನಾವು ನೋಡ್ಬೋದು ಇಸಿಲಾ ಅನ್ನುವಂಥ ಪದದ ಅರ್ಥ. ಸೊ ತಮಿಳು ಇನ್ಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಆಗಿರೋದು ನೋಡ್ಬೋದು. ಏನಂತ ಅಂದರೆ ಅಪ್ಪಣಪ್ಪ ಉಲನ್ ಅನ್ನುವಂಥದ್ದು. ತೋಳ್ಕಾಪಿಯಂ ಮತ್ತು ಶಿಲಪದಿಗಾರಂಗಳಲ್ಲಿ ಇಲ್ಲಿ ಏನಂತ ಮೆನ್ಷನ್ ಆಗಿದೆ ಅಂತ ಅಂದರೆ ಕರುನಾಡರ್ ಅಂತ ಮೆನ್ಷನ್ ಆಗಿರೋದು. ಕರುನಾಡರ್ ಅನ್ನುವಂತಹ ಶಬ್ದ ಮೆನ್ಷನ್ ಆಗಿರೋದು ನೋಡ್ಬೋದು. ಹಾಗಾದರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಅಂದರೆ ಈ ಹಲ್ಮಿಡಿ ಶಾಸನ. ಕಾಕುತ್ಸವರ್ಮ ಇದನ್ನು ಬರೆಸ್ತಾನೆ. ಸೊ ನೆಕ್ಸ್ಟ್ ನೋಡೋದಾದರೆ ಟಾಲೆಮಿಯ ಜಿಯೋಗ್ರಫಿ ಪುಸ್ತಕದಲ್ಲಿ ಕೂಡ ನಮ್ಮ ಕನ್ನಡ ನಾಡಿನ ಬಗ್ಗೆ ಅಲ್ಲಿ ಉಲ್ಲೇಖ ಇರೋದು ಕಂಡುಬರುತ್ತೆ. ಜಿಯೋಗ್ರಫಿ ಬುಕ್ಕಲ್ಲಿ ಬನವಾಸಿನ ಬೈಜಯಂತಿಪುರ ಅಂತ ಕರೆದಿದ್ದಾನೆ.
ಬೈಜಯಂತಿಪುರ ಅಂತ ಕರೆದಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನಾವು ಮುಂದೆ ನೋಡೋದಾದರೆ 7th ಸೆಂಚುರಿ AD ಚಾಲುಕ್ಯರ ಮಹಾರಾಣಿ ಆದಂಥ ವಿಜ್ಜಿಗಳು ಕರ್ನಾಟಕ ರಾಜಪ್ರಿಯ ಅಂತ ಬರೆದಿರೋದನ್ನು ನಾವು ನೋಡ್ಬೋದು. ಕೌಮುದಿ ಮಹೋತ್ಸವದಲ್ಲಿ ಈ ಆರ್ಮಿಯನ್ನು, ಅಂದರೆ ಈ ಚಾಲುಕ್ಯರ ಆರ್ಮಿ ಏನಿದೆಯಲ್ಲ ಅದನ್ನು ಕರ್ನಾಟ ಬಲ ಅಂತ ಕರೆದಿರ್ತಾರೆ. ಕರ್ನಾಟ ಬಲ ಅಂತ ಕರೆದಿರೋದು ನೋಡ್ಬೋದು. ಇದನ್ನು ಕೂಡ ವಿಜ್ಜಿಕ ಅವರು ಬರೆದಿರುವಂಥದ್ದು. ಸೊ ಕಪ್ಪೆ ಅರಭಟನ ಶಾಸನದಲ್ಲಿ ಕರ್ನಾಟಕ ಬಲ ಅಂತ ಕರೆದಿದ್ದಾರೆ. ಕಪ್ಪೆ ಅರಭಟ ಇನ್ಸ್ಕ್ರಿಪ್ಷನಲ್ಲಿ ನೋಡೋದಾದರೆ ನಾವು ಇದು 700 AD ರಚನೆ ಆಗಿರೋದು ನಾವು ನೋಡ್ಬೋದು. ತ್ರಿಪದಿ ರಚನೆ ಮೊದಲಿಗೆ ಆಗಿದ್ದು ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಇದು ಬಾದಾಮಿ ಚಾಲುಕ್ಯರ ಸೈನಿಕ ಆಗಿದ್ದಾನೆ. ಕಪ್ಪೆ ಅರಭಟ ಯಾರು ಅಂತ ಕೇಳ್ಬೋದು. ಇವರು ಬಾದಾಮಿ ಚಾಲುಕ್ಯರ ಒಬ್ಬ ಸೈನಿಕ ಆಗಿರ್ತಾನೆ. ಸೊ ಹಾಗಾದರೆ ನೆಕ್ಸ್ಟು ಕರ್ನಾಟಕ ಪದದ ಮೀನಿಂಗ್ ನೋಡೋದಾದರೆ ಕವಿರಾಜ ಮಾರ್ಗದಲ್ಲಿ ಮೆನ್ಷನ್ ಆಗಿರುವಂಥದ್ದು ಏನಂತ ಅಂದರೆ ಕವಿರಾಜ ಮಾರ್ಗದಲ್ಲಿ ಇದನ್ನು ಶ್ರೀ ವಿಜಯ ಬರೆದಿರ್ತಾನೆ. ಇದರಲ್ಲಿ ಏನಂತ ಮೆನ್ಷನ್ ಆಗಿದೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟು, ಕಾವೇರಿಯಿಂದ ಗೋದಾವರಿಯವರು ಮೆರೆದ ನಾಡು ಕನ್ನಡ ಅಂತ ಮೆನ್ಷನ್ ಆಗಿರೋದು ನೋಡ್ಬೋದು. ಸೊ ಅಂಡಯ್ಯ ಅವರು ಏನು ಮೆನ್ಷನ್ ಆಗಿದೆ ಅಂತ ಅಂದರೆ ಕನ್ನಡ ಮೆನಿಪ್ಪ ನಾಡು ಅಂತ ಮೆನ್ಷನ್ ಆಗಿರೋದು ನೋಡ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಕನ್ನಡ ಲಿಟ್ರೇಚರ್ ಸೊ ಇನ್ನು ಇದೆ ಕನ್ನಡ ಮೀನಿಂಗು. ಸೊ ನೋಡಿ, ಕಮ್ ಪ್ಲಸ್ ನಾಡು, ಕಮ್ ಪ್ಲಸ್ ನಾಡು ಅಂದರೆ ಕಮ್ಮಿತ್ತು ನಾಡು ಅಂದರೆ ಲ್ಯಾಂಡ್ ಆಫ್ ಫ್ರಾಗ್ರೆನ್ಸ್ ಅಂತಲೂ ಕರಿಬೋದು. ನೆಕ್ಸ್ಟು ಕರಿ ಪ್ಲಸ್ ನಾಡು ಅಂತಲೂ ಕರೆಯೋದಾದರೆ ಕರ್ನಾಡು ಅಂತ. ನೆಕ್ಸ್ಟು ಕರು ಪ್ಲಸ್ ನಾಡು ಇದು ಕರೀತಿದ್ದಾರೆ. ನೋಡಿ, ಕರಿನಾಡು ಅಂತ ಅಂದರೆ ಕಪ್ಪು ಮಣ್ಣಿನಿಂದ ಕೂಡಿದ ಪ್ರದೇಶ ಅಥವಾ ಕಪ್ಪು ಮಣ್ಣಿನ ನಾಡು ಅಂತಲೂ ಕರಿಬೋದು. ಕರುನಾಡು ಅಂತ ಅಂದರೆ ಎತ್ತರವಾದ ಭೂಮಿಯನ್ನು ಹೊಂದಿರುವಂಥ ಪ್ರದೇಶ ಅಥವಾ ಎತ್ತರವಾದ ಭೂಮಿಯ ಒಂದು ನಾಡು ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ನಾವು ಕನ್ನಡ ಲಿಟ್ರೇಚರ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಕನ್ನಡ ಲಿಟ್ರೇಚರ್ ಏನಂತ ಅಂದರೆ ನೋಡಿ, ಸಂಸ್ಕೃತ್, ಪ್ರಾಕೃತ, ತಮಿಳ್, ಕನ್ನಡ ಈ ಥರ ಇವೆಲ್ಲ ಓಲ್ಡೆಸ್ಟ್ ಲ್ಯಾಂಗ್ವೇಜ್ಗಳು. ಯಾವುದ್ಯಾವುದು ಅಂತ ಅಂದರೆ ಸಂಸ್ಕೃತ್, ಪ್ರಾಕೃತ್, ತಮಿಳ್, ಕನ್ನಡ ಇವೆಲ್ಲ ಓಲ್ಡೆಸ್ಟ್ ಲ್ಯಾಂಗ್ವೇಜ್ಗಳಾಗಿರ್ತವೆ. ನೋಡಿ, ಹಲ್ಮಿಡಿ ಶಾಸನ 450 AD ರಚನೆ ಆಗಿರೋದನ್ನು ನಾವು ನೋಡ್ಬೋದು. ಓಲ್ಡ್ ಕನ್ನಡ ನೋಡಿ 3 ಫೇಸ್ಗಳಾಗಿ ನಾವು ಡಿವೈಡ್ ಮಾಡ್ತೀವಿ. ಓಲ್ಡ್ ಕನ್ನಡ ಫೇಸ್, ಮಿಡಲ್ ಕನ್ನಡ ಫೇಸ್, ಮಾಡ್ರನ್ ಕನ್ನಡ ಫೇಸ್. ಕನ್ನಡ ಸಾಹಿತ್ಯದ 3 ಹಂತಗಳನ್ನು ನೋಡ್ಬೋದು. ಸೊ ಹಾಗಾದರೆ ಎಕ್ಸಾಮಲ್ಲಿ ಕ್ವಶನ್ ರೈಸ್ ಆಗ್ಬೋದು, ಕನ್ನಡ ಸಾಹಿತ್ಯದ 3 ಹಂತಗಳು, 3 ಹಂತದ ಬೆಳವಣಿಗೆ ಯಾವುದು ಅಂತ ಅಂದರೆ ಓಲ್ಡ್ ಕನ್ನಡ ಫೇಸ್, ಮಿಡಲ್ ಕನ್ನಡ ಫೇಸ್, ಮಾಡ್ರನ್ ಕನ್ನಡ ಫೇಸ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಪೂರ್ವ ಹಳಗನ್ನಡ, ಪ್ರೀ ಏನ್ಷಿಯಂಟ್ ಕನ್ನಡ. ಇದು ಅಪ್ ಟು 9th ಸೆಂಚುರಿವರೆಗೂ ಇರೋದು ನೋಡ್ಬೋದು ನಾವು. ಇಲ್ಲೇ ನಾವು ಹಲ್ಮಿಡಿ ಶಾಸನವನ್ನು ನೋಡೋದು. ಹಲ್ಮಿಡಿ ಶಾಸನ 450 AD ಆಗಿರುವಂಥದ್ದು. ಆಮೇಲೆ ಫಸ್ಟ್ ಫೇಸ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂದರೆ ಇಲ್ಲೇ ಈ ಹಲ್ಮಿಡಿ ಶಾಸನ ಏನಿರುತ್ತಲ್ಲ ಅಥವಾ ಈ ಪ್ರೀ ಏನ್ಷಿಯಂಟ್ ಕನ್ನಡ ಈ ಫೇಸಲ್ಲೇ ಫಸ್ಟ್ ಸ್ಟೆಪ್ಪನ್ನು ತಗೊಳ್ಳುವಂಥದ್ದು ಕನ್ನಡ ಲ್ಯಾಂಗ್ವೇಜ್ ಈ ಭಾಷೆಯ ಬೆಳವಣಿಗೆ ಆಗೋದಕ್ಕೆ. ನಾವು ನೆಕ್ಸ್ಟ್ ನೋಡೋದು ಹಲ್ಮಿಡಿ ಶಾಸನ 50th century ಅಂದರೆ 50th century BCE ಹ್ಯಾಸ್ ರಿಟನ್ ಇನ್ ಕನ್ನಡ, ಬಟ್ ಇಟ್ ಹ್ಯಾಸ್ ಮೋರ್ ಇನ್ಫ್ಲೂಯೆನ್ಸ್ ಆಫ್ ಸ್ಯಾನ್ಸ್ಕ್ರಿತ್ ಅಂದರೆ ಸ್ಯಾನ್ಸ್ಕ್ರಿಟ್ನ ಒಂದು ಇದು ಇನ್ಫ್ಲೂಯೆನ್ಸ್ ಆಗಿದೆ ಸ್ಯಾನ್ಸ್ಕ್ರಿತ್ತು. ನೆಕ್ಸ್ಟು ಅಶೋಕಾಸ್ ಬ್ರಹ್ಮಗಿರಿ ಇನ್ಸ್ಕ್ರಿಪ್ಷನಲ್ಲಿ ಕೂಡ ಫೋರ್ಟಿಫೈಡ್ ಲ್ಯಾಂಡ್ ಅಂದರೆ ಇಸಿಲಾ ಅಂತ ಅಲ್ಲಿ ಸಿಗುವಂಥದ್ದು ನಾವು ಕಾಣ್ಬೋದಾಗಿದೆ. ನೆಕ್ಸ್ಟು
ನೆಕ್ಸ್ಟ್ ಬಂದುಬಿಟ್ಟು ಏನ್ಷಿಯಂಟ್ ಕನ್ನಡ, ಹಳೆಗನ್ನಡ ನೋಡೋದಾದರೆ ಇದು ಎಷ್ಟರಿಂದ ಅಂತಂದರೆ 9th ಸೆಂಚುರಿ ಟು 14th ಸೆಂಚುರಿವರೆಗೂ ಈ ಹಳೆಗನ್ನಡ ಯುಗವನ್ನು ನಾವು ನೋಡ್ಬೋದು. ಜೈನ್ ಪೊಯೆಟ್ಸು ಯಾರ್ಯಾರು ಅಂತಂದರೆ ಆದಿಕವಿ ಪಂಪ, ಇವರು ಆದಿಪುರಾಣ, ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಬರೆದಿರೋದು ನಾವು ನೋಡ್ಬೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ರೆ ರನ್ನ, ಇವರು ಗದಾಯುದ್ಧನ ಮತ್ತು ಅಜಿತ ತೀರ್ಥಂಕರ ಪುರಾಣ ಮತ್ತು ರನ್ನಕಂದ ಇವನ್ನು ಇವರು ಬರೆದಿದ್ದಾರೆ. ನೆಕ್ಸ್ಟು ಪೊನ್ನ ಬಂದರೆ ಶಾಂತಿನಾಥ ಪುರಾಣ ಇವರು ರಚನೆ ಮಾಡಿದ್ದಾರೆ. ನೆಕ್ಸ್ಟು 3 ರತ್ನಾತ್ರಯರು ಅಂತ ಇವರಿಗೆ ಕರೀತಾರೆ. ನೆಕ್ಸ್ಟು ಶೈವ ಪೊಯೆಟು ಅಂದರೆ ಇವರು ವಚನ ಸಾಹಿತ್ಯದಲ್ಲಿ ಬರುವಂಥದ್ದು. ನೆಕ್ಸ್ಟು ನೋಡಿ ನಾಗವರ್ಮ ಸೆಕೆಂಡ್ ಕರ್ನಾಟಕ ಭಾಷಾಭೂಷಣ, ಇದನ್ನು 1145ರಲ್ಲಿ ಇದನ್ನು ಬರಿತಾನೆ ನಾಗವರ್ಮ, ಕರ್ನಾಟಕ ಭಾಷಾಭೂಷಣ ಅನ್ನುವಂಥ ಒಂದು ಕೃತಿನ. ನೆಕ್ಸ್ಟು ಇವು ಗ್ರಂಥ ಆಗಿರುತ್ತೆ, ವ್ಯಾಕರಣ ಗ್ರಂಥಗಳು 2. ಒಂದನೇದು ನಾಗವರ್ಮ ಬರೀತಾನೆ, ನೆಕ್ಸ್ಟು ಕೇಶಿರಾಜ ಬರೆಯುವಂಥದ್ದು. ಕೇಶಿರಾಜ ಶಬ್ದಮಣಿ ದರ್ಪಣ ಅನ್ನುವಂತಹ ಒಂದು ಗ್ರಂಥವನ್ನು 1260ರಲ್ಲಿ ಇವನು ಬರೆಯುವಂಥದ್ದು. ನೆಕ್ಸ್ಟು ನಡುಗನ್ನಡದ ಬಗ್ಗೆ ನಾವು ನೋಡೋದಾದರೆ ನೋಡಿ, ನಾನ್ ಬ್ರಾಹ್ಮಿಕಲ್ ಮತ್ತು ಬ್ರಾಹ್ಮಿಕಲ್ ಪೊಯೆಟ್ಸ್ ನೋಡೋದಾದರೆ, ನಾನ್ ಬ್ರಾಹ್ಮಿಕಲ್ ಪೊಯೆಟ್ಸಲ್ಲಿ ಕನಕದಾಸರು ಬರೀತಾರೆ. ಇವರು ಮೋಹನ ತರಂಗಿಣಿ ಮತ್ತು ರಾಮಧಾನ್ಯ ಚರಿತೆಯನ್ನು ಇವರು ಬರೆಯುವಂಥದ್ದು. ಇವರು ಮೇಯ್ನಾಗಿ ಕನಕದಾಸರು ದಾಸ ಸಾಹಿತ್ಯಕ್ಕೆ ನಿಲುವನ್ನು ಕೊಡ್ತಾರೆ. ನೆಕ್ಸ್ಟು ಬ್ರಾಹ್ಮಿಕಲ್ ಪೊಯೆಟು ಇವರು ಯಾರ್ಯಾರು ಬರ್ತಾರೆ ಅಂತ ಅಂದರೆ ಪುರಂದರದಾಸರು ಬರ್ತಾರೆ, ವ್ಯಾಸತೀರ್ಥ, ವಿಜಯದಾಸ, ಜಗನ್ನಾಥದಾಸ ಇವರೆಲ್ಲ ಇಲ್ಲಿ ಬರುವಂಥದ್ದು. ಆಮೇಲೆ ನೆಕ್ಸ್ಟು ಹೊಸಗನ್ನಡ, ಒಂದು ನಿಮಿಷ, ನಾವು ಈ ಹೊಸಗನ್ನಡಕ್ಕೆ ನೋಡೋದಾದರೆ 19th ಸೆಂಚುರಿಯಲ್ಲಿ ಇದು ಬಿಗಿನಿಂಗ್ ಆಗುವಂಥದ್ದು. 19th ಸೆಂಚುರಿಯಲ್ಲಿ ಇದು ಬಿಗಿನಿಂಗ್ ಆಗಿದೆ. ಇದನ್ನು ನೋಡೋದಾದರೆ ಕೃಷ್ಣರಾಜ ಒಡೆಯರ್, ದ ಫೇಸ್ ಡೆವಲಪ್ಮೆಂಟ್ ಸ್ಟಾರ್ಟ್ಸ್ ವೆನ್ ಥರ್ಡ್ ಕೃಷ್ಣರಾಜ ಒಡೆಯರ್. ಅಂದರೆ ಇದು ಮೈಸೂರು ಒಡೆಯರ್ ಏನಿದ್ದಾರಲ್ಲ, ಕೃಷ್ಣರಾಜ ಒಡೆಯರ ಕಾಲದಿಂದ ಇದು ಬೆಳವಣಿಗೆಗೆ ಇದು ಸ್ಟಾರ್ಟ್ ಆಗಿರುವಂಥದ್ದು ನಾವು ನೋಡ್ಬೋದು. ನೆಕ್ಸ್ಟು ಕೆಂಪು ನಾರಾಯಣನ ಸಮುದ್ರ ಮಂಜೂಷ, ಇದು ಫಸ್ಟ್ ನಾವೆಲ್ ಆಗಿರುತ್ತೆ. 20th ಸೆಂಚುರಿ BM ಶ್ರೀಕಂಠಯ್ಯ ಅವರು ಬರೀತಾರೆ ಇಂಗ್ಲೀಷ್ ಗೀತೆಗಳು ಅನ್ನೋಂಥದ್ದು. ಕುವೆಂಪು, ದ ರಾ ಬೇಂದ್ರೆ, ಮಾಸ್ತಿ, ವೆಂಕಟೇಶ್ ಅಯ್ಯಂಗಾರ್, ಶಿವರಾಮ್ ಕಾರಂತರವರು, ಆಮೇಲೆ ವಿ.ಕೃ. ಗೋಕಾಕ್ರವರು ಇವರೆಲ್ಲ ಬರೆದಿರುವಂಥದ್ದು. ಇವರೆಲ್ಲ ಆಧುನಿಕ ಅಂದರೆ ಹೊಸಗನ್ನಡದಲ್ಲಿ ಬರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ಇಷ್ಟು ಈ ಒಂದು ಕರ್ನಾಟಕ ಇತಿಹಾಸ, ಅಂದರೆ ಕರ್ನಾಟಕದ ಹೇಗೆ ಬೆಳವಣಿಗೆ ಆಯಿತು ಅಥವಾ ಅದರ ನೇಮ್ಸ್ ಹೇಗೆ ಬಿಲ್ಡ್ ಆಯಿತು ಅನ್ನೋದು ನಾವು ನೋಡ್ಬೋದಾಗಿದೆ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು